ವೆಲ್ಕಮ್ ಟು ಗುಬ್ಬಿ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಿಂದ ಕಸ ಇಟ್ಕೊಂಡು ಬಂದಿದ್ದು ಅವತ್ತನ್ನು ತೊಗೊಂಡು ಇಟ್ಕೊಂಡೆ ಒಂದು ರೆಸಿಪಿ ಶೂಟ್ ಮಾಡ್ಬೇಕಂತ. ಇನ್ನು ಯಾವಾಗ ಶೂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮೊನ್ನೆ ಊರಿಗೆ ಹೋಗಿನಿ, ಬರೋ ಮುಂದೆ ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಹುಂಚಿಕಾಯಿ ಕೊಟ್ಟಿದ್ರು. ಅದನ್ನ ಮ್ಯಾಗಿನ ಸಿಪ್ಪಿ ಅದು ತೆಗೆದ ಇನ್ನು ಅದನ್ನು ವರ್ಷ ತನಕ ಸ್ಟೋರ್ ಮಾಡ್ಬೇಕಂತ ಎಲ್ಲ ಒಂದು ಸ್ವಲ್ಪ ಬಿಸಿಲಾಗ ಒಣಕ್ಕೆ ಹಾಕಿ ಅದನ್ನು ಕಲ್ಬದ ಕಲ್ಲೊಳಗೆ ಜಸ್ಕೊಂಡು ಅದ್ರೊಳಗಿನ ಬೀಜ ತೆಗೆದು ಇಡತ್ತೀನಿ. ಎಷ್ಟಕ್ಕೂ ಆಗ್ಯದ ನೋಡ್ರಿ ಇದು ನೀವು ವರ್ಷದಕ್ಕೆ ಇಟ್ರೂ ಹಾಳಾಗಂಗಿಲ್ಲ. ಈಗ ನಮ್ಮ ಮನ್ಯಾಗ ಐತೆ 3 ವರ್ಷದ ಹುಂಚಿಕಾಯಿ ಐತಿ, ಹೆಂಗೈತಿ ಹಂಗೆ ಐತಿ. ನಾ ಅದನ್ನು ಫ್ರಿಜ್ ಒಳಗೆ ಇಟ್ಕೊಂಡೀನಿ ಸ್ಟೋರ್ ಮಾಡಿ. ಯಾವಾಗ ಬೇಕು ಅವಾಗ ಹಾಕೋಬಹುದು. ಬ್ಯಾಸ್ಗೆ ಅಂತೂ ಲಿಂಬಿನಕಾಯಿ ಇಷ್ಟು ತುಟ್ಟಿ ಆಗ್ತಾವಲ್ಲ, ಅದು ಸಾರ್ದಾಗ ಹಾಕಕ್ಕೆ ನಮಗೆ ಲಿಂಬಿನಕಾಯಿ ತೊಗೊಳೋದ ಬ್ಯಾಡ ಆಗ್ತದೆ. ಅದಕ್ಕೆ ನಂಗೆ ಕಂಪಲ್ಸರಿ ಸಾರ್ದಾಗ ಹುಂಚಿನಕಾಯಿಲೆ ಲಿಂಬಿನಕಾಯಿ ಬೇಕಾಗ್ತದೆ. ಅದ್ರ ಸಲುವಾಗಿ ನಾ ಈ ಥರ ಮಾಡಿಟ್ಕೋತೀನಿ. ಈಗ ಅದು ಬೀಜ ತೆಗೆದು ಹುಂಚಿನಕಾಯಿ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಉದುರ್ಸಿ ಅದನ್ನು ಉಂಡೆ ಮಾಡತ್ತೀನಿ. ಈ ಥರ ಉಂಡೆ ಮಾಡ್ರೆ ಅದ್ರೊಳಗೆ ಗಾಳಿನೂ ಆಡಂಗಿಲ್ಲ ಮತ್ತು ಬೂಸ್ಟ್ ಅದೂ ಬರೋಂಗಿಲ್ಲ. ಫ್ರೆಶ್ ಉಳ್ತದ. ಹಂಗೆ ಹೆಂಗಿರ್ತೈತಿ ಹಂಗೆ. ಉಪ್ಪು ಹಾಕಿಟ್ರೇನಿಲ್ಲ, ಹುಂಚಿನಕಾಯಿ ಕೆಡಂಗಿಲ್ಲ ಮತ್ತು ಕರಿನೂ ಆಗಂಗಿಲ್ಲ. ನೋಡ್ರಿ ಯಾವ ಥರ ಬಾಲ್ ತಯಾರು ಮಾಡೇನಂತೆ ನಾನು. ಇದನ್ನೆಲ್ಲ ಒಂದು ಜಾಳ್ಗೆ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳತ್ತೀನಿ. ಒಂದು ವರ್ಷ ತನಕ ಬೇಕಂದ್ರೆ ಏನಾರ ಒಂದು ಮಾಡೋಕೆ ಬೇಕಾಗ್ತದೆ. ಇನ್ನು ಸಂಜಿಕ ಮನೆ ತರಕಾರಿ ಖಾಲಿ ಆಗಿತ್ತಂತ ಕಾಗಲ್ಗೆ ಹೊಂಟಿದ್ದು ತರಕಾರಿ ತರಕ್ಕೆ. 1-2 ತಾಸು ಸಂತೆಲ್ಲ ಫುಲ್ ತಿರುಗಾಡಿ ತರಕಾರಿ ತೊಗೊಂಡು ಬಂದು ಒಂದು ಸ್ವಲ್ಪ ಲೇಟ್ ಮಾಡಿ ಹೋದರೆ ತರಕಾರಿ ಫ್ರೆಶ್ ಮತ್ತು ಸಸ್ತು ಸಿಗ್ತದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಲೇಟ್ ಮಾಡೇ ಹೋಗೀನಿ. ಒಂದು ವಾರಕ್ಕೆ ಆಗುವಷ್ಟು ಬೇಕಾಗ್ತದೆ. ಈಗ ಒಂದು ಸ್ವಲ್ಪ ತರಕಾರಿ ಸಸ್ತಾಗ್ಯದ, ಹೆಂಗಂತ ಗೊತ್ತಿಲ್ಲ. ಮತ್ತು ಬ್ಯಾಸ್ಗೆ ಚಾಲು ಆದ್ಮ್ಯಾಗ ನಂಗೆ ಈ ಥರ ಸಂಜೆಗೆ ರೈಡ್ ಹೋಗೋದಂದ್ರೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ನಾನು ನಾರ್ಮಲಿ ಸಂಜೆಗೆ ಹೋಗೋಕೆ ಇಷ್ಟಪಡ್ತೀನಿ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಹಿಂಗೆ ಹೋಗೋಕೆ. ಇನ್ನು ತೊಗೊಂಡು ಬಂದಿನ ತರಕಾರಿ ಎಲ್ಲ ಸ್ವಚ್ಛ ಮಾಡಿ ಅದ್ರೊಳಗಿನ ಕಚರ ಎಲ್ಲ ತೆಗೆದು ಮತ್ತು ಅದನ್ನ ಕ್ಯಾರಿ ಬ್ಯಾಗ್ಗಳು ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಥ್ಯಾಂಕ್ ಯು.